ಹೆಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ಜನ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಯೂಟ್ಯೂಬ್ ಚಾನಲಲ್ಲಿ ಮೆಸೇಜ್ ಮಾಡಿ, ಡಿ ಎಮ್ ಮಾಡಿ, ಕಮೆಂಟ್ಸ್ ಮಾಡಿ ಕೇಳ್ತಾ ಇದ್ರಿ ಈ ಕತಾರಲ್ಲಿ ಜಾಬ್ ಹೇಗೆ ತೊಗೊಳ್ಳೋದು, ಕತಾರ್ಗೆ ಹೇಗೆ ಬರೋದು ಅಂತ. ಸೊ ಈ ವಿಡಿಯೋಲಿ ನಾನು ಮೆಡಿಕಲ್ ಫೀಲ್ಡಲ್ಲಿ ಕೆಲಸ ಮಾಡ್ತಿರೋದ್ರಿಂದ ಮೆಡಿಕಲ್ ರಿಲೇಟೆಡ್ ಜಾಬ್ಸ್ ಕತಾರಲ್ಲಿ ಹೇಗೆ ತೊಗೊಳ್ಳೋದು ಅಂತ ಈ ವಿಡಿಯೋಲಿ ಪೂರ್ತಿಯಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಮೆಡಿಕಲ್ ಫೀಲ್ಡಲ್ಲಿ ಯಾವುದೇ ಪ್ರೊಫೆಷ್ನಲ್ ಇದ್ರೂ, ಅಂದರೆ ನೀವು ಡಾಕ್ಟರ್ ಆಗಿರ್ಬೋದು, ಫಾರ್ಮಸಿಸ್ಟ್ ಆಗಿರ್ಬೋದು, ನರ್ಸ್ ಆಗಿರ್ಬೋದು, ಅಲೈಡ್ ಹೆಲ್ತ್ ಪ್ರಾಕ್ಟೀಷನರ್ ಆಗಿರ್ಬೋದು, ಯಾವುದೇ ಫೀಲ್ಡಲ್ಲಿ ಕೆಲಸ ಮಾಡ್ತಿದ್ರು ಕತಾರ್ಗೆ ಬರೋಕ್ಕೆ ಮುಂಚೆ ನೀವು ಇಂಡಿಯಾದಲ್ಲಿ ಏನು ಪ್ರೊಸೀಜರ್ ಫಾಲೋ ಮಾಡಬೇಕಂದ್ರೆ, ಫಾರ್ ಎಕ್ಸಾಂಪಲ್ ನಾನು ಅಲೈಡ್ ಹೆಲ್ತ್ ವರ್ಕರ್ ಆಗಿರೋದ್ರಿಂದ ನಾನು AIHP ಮತ್ತು ISRT ಅಂತ ವೆಬ್ಸೈಟಲ್ಲಿ ಹೋಗಿ ನನ್ನ ಡಿಗ್ರಿ ಅಥವಾ ಡಿಪ್ಲೊಮೊ ಸರ್ಟಿಫಿಕೇಟ್ನ ಅಲ್ಲಿ ರಿಜಿಸ್ಟರ್ ಮಾಡಿ ಮೆಂಬರ್ಶಿಪ್ ತಗೊಂಡೆ. ಫಸ್ಟ್ ಥಿಂಗ್, ನೀವು ಆ ವೆಬ್ಸೈಟ್ಗಳಿಗೆ ಹೋಗಿ ನಿಮ್ಮ ಡಿಗ್ರಿನ ರಿಜಿಸ್ಟರ್ ಮಾಡಿ ನಿಮ್ಮ ಒಂದು ಮೆಂಬರ್ಶಿಪ್ ತಗೋಬೇಕು. ದಿಸ್ ಇಸ್ ದ ಫಸ್ಟ್ ಸ್ಟೆಪ್. ಸೆಕೆಂಡ್ ಸ್ಟೆಪ್, ನೀವು ನಿಮ್ಮ ಹೋಮ್ ಕಂಟ್ರಿಯಲ್ಲಿ 2 to 3 ಇಯರ್ಸ್ ಎಕ್ಸ್ಪೀರಿಯನ್ಸ್ ತೊಗೊಂಡಿರಬೇಕು ಕತಾರಿಗೆ ಬರೋಕ್ಕೆ. ಫಸ್ಟ್ ನಿಮ್ಮ ಡಿಗ್ರಿ ಆಗಿದ ತಕ್ಷಣ ಅಥವಾ ನಿಮ್ಮ ಡಿಪ್ಲೊಮೊ ಆಗಿದ ತಕ್ಷಣ ನೀವು ಈ ವೆಬ್ಸೈಟಲ್ಲಿ ರಿಜಿಸ್ಟರ್ ಮಾಡೋದು ಮರಿಬೇಡಿ. ಯಾಕಂದರೆ ನಿಮ್ಮದು ಈ ವೆಬ್ಸೈಟಲ್ಲಿ ರಿಜಿಸ್ಟರ್ ಆಗಿದ್ದ ದಿನದಿಂದ ನಿಮ್ಮ ವರ್ಕ್ ಎಕ್ಸ್ಪೀರಿಯನ್ಸ್ ಕೌಂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಾನು ಮಿಸ್ಟೇಕ್ ಮಾಡಿದೆ. ಹೇಗೆ ಅಂದರೆ, ನಾನು ಕತಾರಿಗೆ ಬರೋದು ಒನ್ ಮಂತ್ ಅನ್ನೋ ಹಾಗೆ ನಾನು ಈ ವೆಬ್ಸೈಟಲ್ಲಿ ರಿಜಿಸ್ಟರ್ ಮಾಡಿಸ್ದೆ. ಇಲ್ಲಿ ಬಂದು ಜಾಬ್ ಎಲ್ಲ ಹುಡುಕ್ಬೇಕಾದ್ರೆ ನನಗೆ ಆ್ಯಸ್ ಪರ್ ದಿಸ್ ಮೆಂಬರ್ಶಿಪ್ ಯು ಹ್ಯಾವ್ ಓನ್ಲಿ 1 ಮಂತ್ ಆಫ್ ಎಕ್ಸ್ಪೀರಿಯನ್ಸ್ ಅಂತ ದೇ ರಿಜೆಕ್ಟೆಡ್ ಮೀ ಡೈರೆಕ್ಟ್ಲಿ. ಸೊ ನಾನು ಮತ್ತೆ ಇಂಡಿಯಾಗೆ ಹೋಗಿ ಅವ್ರಿಗೆಲ್ಲ ರಿಕ್ವೆಸ್ಟ್ ಮಾಡಿಕೊಂಡು ನನ್ನ ವರ್ಕ್ ಎಕ್ಸ್ಪೀರಿಯನ್ಸ್ ಎಲ್ಲ ಕೊಟ್ಟು ನಾನು ಬ್ಯಾಕ್ ಡೇಟೆಡ್ ಮೆಂಬರ್ಶಿಪ್ನ ತೊಗೊಂಡೆ. ಸೊ ಮತ್ತೆ ನನಗೆ ಕೆಲಸ ಇಲ್ಲಿ ಹುಡ್ಕೋಕ್ಕೆ ಈಸಿ ಆಯಿತು. ದ ನೆಕ್ಸ್ಟ್ ಒನ್ ಈಸ್ ಪ್ರೊಮ್ಯಾಟ್ರಿಕ್ ಎಕ್ಸಾಮ್. ಇದು ನರ್ಸಸ್ಸಿಗೆ, ಅಲೈಡ್ ಹೆಲ್ತ್ ಪ್ರಾಕ್ಟೀಷನರಿಗೆ ಮತ್ತು ಫಾರ್ಮಸಿಸ್ಟ್ಗೆ ಎಲ್ಲರಿಗೂ ಸೇಮ್ ಇರುತ್ತೆ. ಬಟ್ ಇಟ್ಸ್ ಡಿಪೆಂಡ್ಸ್ ಆನ್ ದ ವಿಚ್ ಡಿಪಾರ್ಟ್ಮೆಂಟ್ ಯು ಆರ್. ನಿಮಗೆ ನರ್ಸ್ ಆದರೆ ಎಕ್ಸಾಮ್ ಬೇರೆ ಕ್ವೆಶನ್ಸ್ ಇರ್ತದೆ, ರೇಡಿಯಾಲಜಿ ಅಂದರೆ ಬೇರೆ ಕ್ವೆಶನ್ಸ್ ಇರುತ್ತೆ, ಆ ಥರ. ಸೊ ನೀವೇನು ಮಾಡಬೇಕು, ಪ್ರೊಮ್ಯಾಟ್ರಿಕ್ ಕತಾರ್ ಅಂತ ಟೈಪ್ ಮಾಡಿದರೆ ಅಲ್ಲಿ ನಿಮಗೆ ಸ್ಕೆಡ್ಯೂಲ್ ದ ಟೆಸ್ಟ್ ಅಂತ ಒಂದು ಆಪ್ಷನ್ ಇರುತ್ತೆ. ಅಲ್ಲಿ ಹೋಗಿ ನೀವು ನಿಮಗೆ ಯಾವ ಡೇಟ್ ಬೇಕು, ಯಾವ ಲೊಕೇಶನಲ್ಲಿ ಬೇಕು ಅಂತ ಸೆಲೆಕ್ಟ್ ಮಾಡಿ ನೀವು ಸ್ಕೆಡ್ಯೂಲ್ ಮಾಡಿಕೊಂಡ್ರೆ ನೀವು ಅಲ್ಲಿ ಹೋಗಿ ಎಕ್ಸಾಮ್ ಬರಿಬೋದು. ಫಾರ್ ಎಕ್ಸಾಂಪಲ್, ನೀವು ರೇಡಿಯಾಲಜಿ ಟೆಕ್ನಾಲಜಿಸ್ಟ್ ಆಗಿದ್ದರೆ ದ ಕ್ವೆಶನ್ಸ್ ಇಸ್ ಕಂಪ್ಲೀಟ್ಲಿ ಬೇಸ್ಡ್ ಆನ್ ಯುವರ್ ರೇಡಿಯಾಲಜಿ. ಯು ನೀಡ್ ಟು ಸೆಲೆಕ್ಟ್, ಓಕೆ, ನೀನು ಯಾವ ಡಿಪಾರ್ಟ್ಮೆಂಟು, ನಿಮಗೆ ಯಾವ ಡೇಟಲ್ಲಿ ಎಕ್ಸಾಮ್ ಅವೈಲಬಿಲಿಟಿ ಇದ್ದರೆ ನಿಮಗೆ ಅನುಕೂಲ ಆಗುತ್ತೆ, ಮತ್ತು ಯಾವ ಸಿಟಿಯಲ್ಲಿ ಹತ್ತಿರ ಆಗುತ್ತೆ ಅಂತ ಎಲ್ಲ ಇರುತ್ತೆ. ಅದನ್ನು ಹೋಗಿ ನೀವು ಸ್ಕೆಡ್ಯೂಲ್ ಡೇಟ್ ಫಿಕ್ಸ್ ಮಾಡಿಕೊಂಡ್ರೆ ಅದಕ್ಕೆ ಫೀಸ್ ಬಂದು, ನಾನು ಎಕ್ಸಾಮ್ ಬರೆದಾಗ 18,000 ರುಪೀಸಲ್ಲಿ ಇತ್ತು. ಇವಾಗ ಮೇ ಬಿ ಒಂದು 20,000 ಅಷ್ಟು ಆಗಿರುತ್ತೆ. ಸೊ ಇಷ್ಟೆಲ್ಲ ಡೀಟೇಲ್ಸ್ ಕೊಟ್ಟು ನೀವು ಅಪಾಯಿಂಟ್ಮೆಂಟ್ ಸ್ಕೆಡ್ಯೂಲ್ ಮಾಡ್ಕೊಳ್ಳಿ. ಸೊ ಚೆನ್ನಾಗಿ ಓದಿ. ನಿಮ್ಮ ಡಿಪಾರ್ಟ್ಮೆಂಟ್ ರಿಲೇಟೆಡ್ ಕ್ವೆಶನ್ಸೇ ಇರುತ್ತೆ. ಸೊ ನಿಮಗೆ ಪ್ರೊಮ್ಯಾಟ್ರಿಕ್ ಎಕ್ಸಾಮ್ದು ಕೆಲವು ವೀಡಿಯೋಸು ಯೂಟ್ಯೂಬಲ್ಲೂ ಇದೆ. ರೇಡಿಯಾಲಜಿಗೆ, ಲ್ಯಾಬೊರೇಟರಿಗೆ, ಅದನ್ನು ನೀವು ಹೋಗಿ ಒಂದು ಸಲ ರೀಕಾಲ್ ಮಾಡ್ಕೊಳ್ಳಿ. ಇಲ್ಲ ಬುಕ್ಸ್ ಸಿಗುತ್ತೆ, ಅದಕ್ಕೋಸ್ಕರ ಅದರಲ್ಲಿ ಓದಿ ಎಕ್ಸಾಮ್ ಬರೀರಿ. ಎಕ್ಸಾಮ್ ಬಂದು 150 ಮಾರ್ಕ್ಸಿಗಿರುತ್ತೆ. ಅದರಲ್ಲಿ ನೀವು 75 ಮಾರ್ಕ್ಸ್ ತೆಗಿಲೇಬೇಕು. 74 ತೆಗೆದ್ರೂ ನಿಮ್ಮನ್ನ ಫೇಲ್ ಮಾಡಿ ಮನೆಗೆ ಕಳಿಸ್ತಾರೆ. ಸೊ ವಿತಿನ್ 3 to 5 ಅಟೆಂಪ್ಟ್ಸ್ ನೀವು 18,000 to 20,000 ರುಪೀಸ್ ಆಗುತ್ತೆ. ಅದಷ್ಟು ಕಟ್ಟಿ ಹೆಂಗೋ ಪಾಸ್ ಮಾಡಿಕೊಂಡು ಎಕ್ಸಾಮ್ ರೆಡಿ ಮಾಡಿ ಇಟ್ಕೊಳ್ಳಿ. ದ ಪ್ರೊಮ್ಯಾಟ್ರಿಕ್ ಎಕ್ಸಾಮ್ ರಿಸಲ್ಟ್ನ ರೆಡಿ ಮಾಡಿ ಇಟ್ಕೊಳ್ಳಿ. ದ ನೆಕ್ಸ್ಟ್ ಇಂಪಾರ್ಟೆಂಟ್ ಪ್ರೊಸೀಜರ್ ಈಸ್ ಡಾಟಾ ಫ್ಲೋ. ಓಕೆ, ಡಾಟಾ ಫ್ಲೋ ಅಂದರೆ ನೀವು ಒಂದಷ್ಟು ಸರ್ಟಿಫಿಕೇಟ್ಗಳನ್ನ ಸಬ್ಮಿಟ್ ಮಾಡಬೇಕು. ಅವರು ಅದನ್ನು ಇವ್ಯಾಲ್ಯೂಯೇಷನ್, ಏನೇನು ಸರ್ಟಿಫಿಕೇಟ್ ಬೇಕು, ನಿಮ್ಮ ಪಾಸ್ಪೋರ್ಟ್ ಕಾಪಿ, ಡಿಗ್ರಿ ಸರ್ಟಿಫಿಕೇಟ್, ನಿಮ್ಮದು ಆಲ್ 3 years or 4 years ಏನು ಡಿಗ್ರಿ ಮಾಡಿರ್ತೀರ ಆ ಡಿಗ್ರಿದು ಮಾರ್ಕ್ಸ್ ಕಾರ್ಡ್, ಟ್ರಾನ್ಸ್ಕ್ರಿಪ್ಟ್, ಮತ್ತು ನಿಮ್ಮದು ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್, ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್, ಕೋರ್ಸ್ ಕಂಪ್ಲೀಟೆಡ್ ಸರ್ಟಿಫಿಕೇಟ್, ಇಷ್ಟನ್ನು ನೀವು ಅಲ್ಲಿ ಅವರಿಗೆ ಸಬ್ಮಿಟ್ ಮಾಡಬೇಕು. ಆವಾಗ ಅವ್ರು ಏನು ಮಾಡ್ತಾರೆ, ಅದನ್ನೆಲ್ಲ ಬಂದ್ಬಿಟ್ಟು ಇವ್ಯಾಲ್ಯೂಯೇಷನ್ ಮಾಡ್ತಾರೆ. ಹೇಗೆ, ನಿಮ್ಮ ಯೂನಿವರ್ಸಿಟಿಗೆ ಮೇಲ್ ಮಾಡಿ ವೆರಿಫೈ ಮಾಡ್ತಾರೆ. ನಿಮ್ಮದು ಸರ್ಟಿಫಿಕೇಟ್ ನಂಬರ್ ಕೊಟ್ಟು ಈ ಸರ್ಟಿಫಿಕೇಟ್ ಇಲ್ಲಿಂದ ಇಶ್ಯೂ ಆಗಿದೆಯಾ,
ಇಸ್ ಇಟ್ ಒರಿಜಿನಲ್ ಆರ್ ಇಸ್ ಫೇಕ್ ಅಂತ. ಮತ್ತು ನಿಮ್ಮ ಎಕ್ಸ್ಪೀರಿಯನ್ಸ್, ನೀವು ಹಿಂದೆ ಕೆಲಸ ಮಾಡಿರೋ ಕಂಪ್ನಿಗೆ ಅಥವಾ ಹಾಸ್ಪಿಟಲ್ಗೆ ಕಾಲ್ ಮಾಡಿ ಕೇಳ್ತಾರೆ, ಹೌ ವಾಸ್ ಹರ್ ಎಕ್ಸ್ಪೀರಿಯನ್ಸ್, ಯು ವರ್ಕ್ ನಿಯರ್. ಸೊ ಏನೂ ನೀವು ಫೇಕ್ ಮಾಡೋಕ್ಕಾಗಲ್ಲ, ಎಲ್ಲನೂ ಒರಿಜಿನಲ್ ಡಾಕ್ಯುಮೆಂಟ್ಸೇ ಸಬ್ಮಿಟ್ ಮಾಡಬೇಕು. ಇದರಲ್ಲಿ ಡಾಟಾ ಫ್ಲೋ ಅಲ್ಲಿ ರಿಜೆಕ್ಟ್ ಆದರೆ ನಿಮಗೆ ಮತ್ತೆ ಈ ಥರ ಹೊರಗಡೆ ಔಟ್ ಆಫ್ ಕಂಟ್ರಿಯಲ್ಲಿ ಕೆಲಸ ಹುಡ್ಕೋದು ತುಂಬ ಕಷ್ಟ ಆಗುತ್ತೆ. ಸೊ ಆದಷ್ಟು ಎಲ್ಲ ಒರಿಜಿನಲ್ ಸರ್ಟಿಫಿಕೇಟ್ಸ್ನ ಸಬ್ಮಿಟ್ ಮಾಡಿ, ಮತ್ತು ಅವರು ವೆರಿಫೈ ಮಾಡಿ ನಿಮ್ಮದು ಡಾಟಾ ಫ್ಲೋ ಇಸ್ ಕ್ಲಿಯರ್ಡ್ ಅಂತ ಒಂದು ಮೇಲ್ ಬರುತ್ತೆ. ನಿಮ್ಮ ಮೇಲ್ ID, ಪಾಸ್ಪೋರ್ಟ್ ಎಲ್ಲ ಕೊಟ್ಟಿರ್ಬೇಕು, ಫೋನ್ ನಂಬರ್, ಅಡ್ರೆಸ್ ಎಲ್ಲನೂ ಕೊಟ್ಟಿರ್ಬೇಕು ಅದಕ್ಕೆ. ಅದು ನಿಮಗೆ 30 to 40 ವರ್ಕಿಂಗ್ ಡೇಸ್ ತೊಗೊಳುತ್ತೆ ಕಂಪ್ಲೀಟ್ ಆಗೋಕ್ಕೆ. ಸೊ ಇಷ್ಟೆಲ್ಲ ಪ್ರೊಸೀಜರ್ಸ್ ಆದಮೇಲೆ ಯು ಆರ್ ರೆಡಿ ಟು ಫ್ಲೈ ಫಾರ್ ಕತಾರ್. ಸೊ ನಿಮ್ಮ ಹತ್ರ ಇಂಡಿಯನ್ ಎಕ್ಸ್ಪೀರಿಯನ್ಸ್, ಡಾಟಾ ಫ್ಲೋ, ಪ್ರೊಮ್ಯಾಟ್ರಿಕ್ ಎಲ್ಲ ರೆಡಿ ಆದ ತಕ್ಷಣ ನಿಮಗೆ ಕೆಲಸ ಹುಡ್ಕೋಕ್ಕೆ ಸ್ಟಾರ್ಟ್ ಮಾಡಿ. ನೀವು ಇಂಡೀಡ್, ಕತಾರ್, ಲೀವಿಂಗ್ ಮತ್ತು ನೌಕರಿ ಗಲ್ಫ್ ಅಂತ ವೆಬ್ಸೈಟ್ಗಳಲ್ಲಿ ಯಾವುದಾದ್ರೂ ಓಪನಿಂಗ್ ಇದ್ದರೆ, ನಿಮ್ಮ ಹತ್ರ ಡಾಟಾ ಫ್ಲೋ ಮತ್ತು ಪ್ರೊಮ್ಯಾಟ್ರಿಕ್ ರೆಡಿ ಇದೆ ಅಂತ ನಿಮ್ಮ CV-ಯಲ್ಲಿ ಮೆನ್ಷನ್ ಮಾಡಿದ್ರೆ, ದೇ ವಿಲ್ ಸ್ಟಾರ್ಟ್ ಟು ಕಾಲ್ ಯು ಆ್ಯಂಡ್ ದೇ ವಿಲ್ ಸ್ಟಾರ್ಟ್ ಟು ಹೈಯರ್ ಯು. ನಿಮ್ಮನ್ನ ಇಂಡಿಯಾಯಿಂದನೇ ವೀಸಾ ಕೊಟ್ಟು, ಕಂಪ್ನಿ ವೀಸಾ ಕೊಟ್ಟು ಕರ್ಸ್ಕೊತಾರೆ. ಇಲ್ಲಿ ಕೆಲವೊಂದು ಮೆಡಿಕಲ್ ಹಾಸ್ಪಿಟಲ್ ಆರ್ ಮೆಡಿಕಲ್ ಸೆಂಟರಲ್ಲಿ ವೀಸಾ ಅಲೋವೆನ್ಸ್ ಇದೆ, ಫುಡ್ ಅಲೋವೆನ್ಸ್ ಇದೆ, ಟ್ರಾನ್ಸ್ಪೋರ್ಟೇಷನ್ ಇದೆ. ಸೊ ಹೋಮ್ ಅಲೋವೆನ್ಸ್ ತುಂಬ ಲಕ್ಸುರಿ ಹಾಸ್ಪಿಟಲ್ಗಳಲ್ಲಿ, ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಹೋಮ್ ಅಲೋವೆನ್ಸು ಇದೆ. ಚಿಕ್ಕ ಪುಟ್ಟ ಮೆಡಿಕಲ್ ಸೆಂಟರಲ್ಲಿ ಹೋಮ್ ಅಲೋವೆನ್ಸ್ ಕೊಡಲ್ಲ. ಸೊ ಇದಿಷ್ಟೆಲ್ಲ ಬೆನಿಫಿಟ್ ಇರುತ್ತೆ. ಸೊ ನೀವು ಅವರೇ ವೀಸಾ ಕೊಟ್ಟು ಎಲ್ಲ ಕರ್ಸ್ಕೊತಾರೆ. ಸೊ ನನಗೆ ಗೊತ್ತಿರೋ ಹಾಗೆ ಪ್ರತಿಯೊಬ್ಬರು ಮೆಡಿಕಲ್ ಫೀಲ್ಡಲ್ಲಿ ಓದ್ತಿರೋರು, ಅವರಿಗೆ ಹೊರಗಡೆ ಕೆಲಸ ಮಾಡಬೇಕು, ಹೊರಗಡೆ ಬರಬೇಕು, ಹೊರಗಡೆ ಕೆಲಸ ಮಾಡಬೇಕು, ತುಂಬ ಅರ್ನ್ ಮಾಡಬೇಕು ಅಂತ ಆಸೆ ಇಟ್ಕೊಂಡೇ ಮೆಡಿಕಲ್ ಫೀಲ್ಡಿಗೆ ಬರ್ತಾರೆ. ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ನಿಮಗೆ ಗೊತ್ತಿರೋ ಮೆಡಿಕಲ್ ಫೀಲ್ಡಲ್ಲಿ, ಅಥವಾ ನೀವೇನಾದರೂ ಮೆಡಿಕಲ್ ಫೀಲ್ಡಲ್ಲಿ ಕೆಲಸ ಮಾಡ್ತಾ ಇದ್ದು, ಅಥವಾ ನಿಮಗೆ ಗೊತ್ತಿರೋರು ಯಾರಾದರೂ ಮೆಡಿಕಲ್ ಫೀಲ್ಡಲ್ಲಿ ಓದಿ ಕೆಲಸ ಮಾಡಿ ನನಗೆ ಔಟ್ ಆಫ್ ಕಂಟ್ರಿ ಬರಬೇಕು ಅಂತ ಆಸೆ ಇರೋರಿಗೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಅವ್ರಿಗೆ ಹೆಲ್ಪ್ಫುಲ್ ಆಗುತ್ತೆ, ಅವರ ಆಸೆ ಪೂರೈಸ್ಕೊಳ್ಳೋಕ್ಕೆ ಒಂದು ಚಿಕ್ಕ ಹೆಲ್ಪ್ ಆದಾಗೆ ಆಗುತ್ತೆ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.